ನಾಡು ಕಂಡ ಅಪರೂಪದ ರಾಜಕಾರಣಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲ ಸಿದ್ಧತೆಗಳನ್ನು ಸಹ ಸೋಮನಹಳ್ಳಿಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮದ್ದೂರು ಶಾಸಕ ಉದಯ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ಸೊ ಏನೆಲ್ಲ ಸಿದ್ಧತೆಗಳು ನಡೆದಿದೆ? ಈಗ ಪ್ರಮುಖವಾಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಬೇಕಾದಂಥ ಬ್ಯಾರಿಕೇಡ್ ಮುಖಾಂತರ ಅವರಿಗೆ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗಂಡರಿಗೂ ಕೂಡ ಪ್ರತ್ಯೇಕ ರಸ್ತೆ, ಪಾರ್ಕಿಂಗು ಎಲ್ಲವೂ ಕೂಡ ಅವ್ರಿಗೂ ಪ್ರತ್ಯೇಕವಾದ ವ್ಯವಸ್ಥೆ ಆಗಿದೆ. ಅವರು ಏನು ಸರ್ಕಾರಿ ಗೌರವಗಳೊಂದಿಗೆ ಏನು ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲವೂ ಸಿದ್ಧತೆ ಆಗಿದೆ. ಅವರು ರೈತರಿಗೆ ಪ್ರಮುಖವಾಗಿ ಶ್ರೀಗಂಧ ಬೆಳೆಯುವಂಥ ಮಾರ್ಗದರ್ಶನವನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣರು. ಶ್ರೀಗಂಧದಲ್ಲೇ ಅವ್ರನ್ನ ಸುಡುವಂಥ ಮತ್ತು ನಮ್ಮ ಹಿಂದೂ ಸಂಪ್ರದಾಯ ಏನು ನಮ್ಮ ಹಳ್ಳಿ ಭಾಗದಲ್ಲಿ ಹಿಂದಿನಿಂದ ಸ್ಥಳೀಯವಾಗಿ ನಡ್ಕೊಂಡ್ಬಂದಿತ್ತು, ಅದೇ ಸಂಪ್ರದಾಯದಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ಎಲ್ಲ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಕೂಡ ಈಗ ಮಾಡ್ಕೊಂಡಿದ್ದೀವಿ. ಈ ಒಂದು ಸ್ಥಳ ಅವರ ನೆಚ್ಚಿನ ಸ್ಥಳ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ಡೇಯನ್ನು ತೆಗೆದುಕೊಂಡು ಹೋಗಿದ್ರು. ಅಂದರೆ ನಮ್ಮ ಹಳ್ಳಿಯಿಂದ ದಿಲ್ಲಿಯವರೆಗೂ ಅನ್ನೋ ರೀತಿ ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇರುವಂಥದ್ದು. ಈಗ ಅವ್ರಿಗೆ ಆ್ಯಕ್ಚುಲಿ ಅವರು ಹಿಂದೆ ಇಲ್ಲಿ ಬಂದಾಗ ಇನ್ನು ನೆಲೆಸಬೇಕು ಅಂತ ಒಂದು ಸಣ್ಣ ಮನೆಯನ್ನು ಮಾಡ್ಕೊಂಡಿದ್ರು. ಕ್ರಮೇಣ ಅದು ಕಾಪಿಡೆಯಾಗಿ ಪರಿವರ್ತನೆಗೊಂಡಿತ್ತು. ಸೊ ಈಗ ಅದಕ್ಕೆ ಅವ್ರಿಗೆ ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ವ್ಯವಸ್ಥೆನೇ ಎಲ್ಲವನ್ನು ಮಾಡ್ಕೊಂಡಿದ್ರು. ಒಂದು ಕಡೆ ಈಗ ವಿಧಾನಸೌಧ ವಿಕಾಸದಲ್ಲಿ ಪುತ್ಥಳಿಯ ಒಂದು ಮಾತುಕತೆ ನಡೀತಾ ಇದೆ. ಇಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡುವಂಥದ್ದು, ಅವರ ಜೀವನ ಚರಿತ್ರೆಯನ್ನು ತಿಳಿಸುವಂಥ ಕೆಲಸಕ್ಕೆ ಆ ಒಂದು ಮನೆಯನ್ನು ಬಳಸ್ಕೊಳ್ಳುವಂಥ ಏನಾದರೂ ಒಂದು ಚಿಂತನೆಗಳು ನಡೆದಿದ್ದಾವೆ. ಇಲ್ಲಿ ಅವರ ಏನು ಸ್ಮಾರಕ ನಿರ್ಮಾಣ ಅಂತೂ ಇಲ್ಲೇ ಮಾಡುವಂಥದ್ದು ಅದು ಖಚಿತ. ಮಿಕ್ಕಿದ ವಿಚಾರ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರಲ್ಲಿ ಏನು ಮಾಡುವಂಥದ್ದು ಅದು ಕ್ರಮ ಸರ್ಕಾರದಿಂದ ತಗೊಳ್ತಾರೆ. ಯಾಕಂದರೆ ಅವರ ಜೀವನ ಸಾಧನೆ ಸ್ಫೂರ್ತಿಯಾಗುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕಂದರೆ CM ಆಗಿ, ವಿದೇಶಾಂಗ ಸಚಿವರಾಗಿ ನಮ್ಮ ಊರಿನ ಒಂದು ಸೊಗಡನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡವರು. ಹಾಗಾಗಿ ಅವರ ಜೀವನ ಚರಿತ್ರೆ ತಿಳಿಸುವಂಥದ್ದು ಒಂದು ಮ್ಯೂಸಿಯಮ್ಮು, ಈ ರೀತಿ ಪ್ಲ್ಯಾನ್ಗಳು ಅವೆಲ್ಲವನ್ನು ಕೂಡ ಇದೆಲ್ಲ ಮುಗಿದ ನಂತರ ಚರ್ಚೆಯನ್ನು ಮಾಡ್ತೇವೆ. ಚರ್ಚೆ ಮಾಡಿ ಏನು ಇಲ್ಲಿ ಸೂಕ್ತವಾಗಿ ಏನೇನು ಮಾಡಬೇಕು ಅದಕ್ಕೆಲ್ಲ ಚರ್ಚೆಯನ್ನು ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೀವಿ. ಇವತ್ತು ಯಾವೆಲ್ಲ ಗಣ್ಯರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ? ಮುಖ್ಯಮಂತ್ರಿಗಳೇ ಆದಿಯಾಗಿ, ವಿರೋಧ ಪಕ್ಷದ ನಾಯಕರೇ ಆದಿಯಾಗಿ, ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮತ್ತು ಎಲ್ಲ ವರ್ಗದ ಸಾಹಿತಿಗಳಿರ್ಬೋದು, ಯಾರೇ ಇರಲಿ ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾರೆ. ಯಾಕಂದರೆ ಈ ದೇಶ ಕಂಡ ಅಪರೂಪದ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅವರ ಒಂದು ನಾಯಕತ್ವ ಇರ್ಬೋದು, ಅವರ ವ್ಯಕ್ತಿತ್ವ ಇರ್ಬೋದು, ಎಲ್ಲವೂ ಕೂಡ ಒಂದು ಕೇವಲ ಬೆರಳೆಣಿಕೆಯಲ್ಲಿ ಅವರು ಕೂಡ ಒಬ್ಬರು ಪ್ರಮುಖವಾದರು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪಕ್ಷಾತೀತ. ಬರುವವರಿಗೆ ಆಸನದ ವ್ಯವಸ್ಥೆ ಆಗಿ ಅಥವಾ ಪೆಂಡಲ್ ಇವೆಲ್ಲ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಕೂಡ ಈಗ ಜರ್ಮನ್ ಟೆಂಟ್ ಹಾಕಿ ಮಳೆ ಬಂದರೂ ಅಡಚಣೆ ಆಗದಂಗೆ ಎಲ್ಲವೂ ಕೂಡ ಸುಸಜ್ಜಿತವಾಗಿ ವ್ಯವಸ್ಥೆ ಆಗಿದೆ. ಇದು ಶಾಸಕ ಉದಯ್ ಅವರ ಮಾತು. ಎಸ್.ಎಂ. ಕೃಷ್ಣ ಅಪರೂಪದ ರಾಜಕಾರಣಿ. ಹೀಗಾಗಿ ಅವರು ಏನು ಗಂಧದ ಮರವನ್ನು ಬೆಳೀಲಿಕ್ಕೆ ರೈತರಿಗೆ ಪ್ರೋತ್ಸಾಹವನ್ನು ನೀಡಿದರು. ಆ ನಿಟ್ಟಿನಲ್ಲಿ ಗಂಧದ ಮರದಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಸ್ಮಾರಕ ನಿರ್ಮಾಣ ಖಚಿತ. ಇಲ್ಲಿ ಇದೇ ಸ್ಥಳದಲ್ಲಿ ಮ್ಯೂಸಿಯಂನ ಮಾಡುವ ಮುಖಾಂತರ ಅವರ ಜೀವನ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗ್ತೇವೆ. ಈ ಬಗ್ಗೆ CM DCM ಜೊತೆ ಮಾತನಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮಂಡ್ಯ.